ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಮದುವೆ ಮನೆಯದು. ನಮ್ಮ ಅಮ್ಮ ಫ್ರೆಂಡ್ ಮಗಳದ್ದು ಮದುವೆ ಇರುತ್ತೆ. ಅಂದರೆ ಅವರು ಒಟ್ಟಾರದಲ್ಲೇ ಇದ್ದಾರೆ ಅವರು. ಅದರಿಂದ ಎಲ್ಲ ಬಳೆ ಶಾಸ್ತ್ರ ಎಲ್ಲ ನಮ್ಮ ಕಡೆ ಚಪ್ರದಟ್ಟಿಲೇ ನಾವು ಮಾಡೋದು. ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎಲ್ಲನೂ ಎಲ್ಲ ಬಳೆ ತೊಡ್ಸ್ಕೊತಾ ಇದ್ರು. ಇವ್ರು ನಮ್ಮ ಅಣ್ಣನ ಹೆಂಡ್ತಿ, ಇವಳು ನಮ್ಮ ಅಕ್ಕ. ಇವ್ರು ನೋಡಿರ್ತೀರ ನನ್ನ ಚಾನಲಲ್ಲಿ. ಅವಳು ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ, ಏನು ನಾನು ಇಷ್ಟೊಂದು ಹಾಕ್ಬಿಟ್ರಲ್ಲ 2 ಡಜನ್ ಯಾಕೆ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ತೊಟ್ಕೊಳಮ್ಮ ಅಂತ ಇರ್ತಾರೆ ಅವರು. ಅಂದರೆ ನಾವು ಹಿಂಗೆಲ್ಲ ಬಳೆ ತೊಡ್ಸ್ಕೊಂಡ್ರು ನಾವು ಜಾಸ್ತಿ ಹೊತ್ತು ಇಟ್ಕೊಳ್ಳೋದು ಇಲ್ಲ. ಯಾಕಂದರೆ ಕೆಲಸ ಮಾಡಿದಾಗ ಒಡೆದೋಗುತ್ತೆ ಅಂತ ಅದನ್ನು ರಿಮೂವ್ನೂ ಮಾಡಿಬಿಡ್ತೀವಿ, ನಾವು ಬಿಚ್ಚಿಬಿಡ್ತೀವಿ. ಆಮೇಲೆ ನಾನು ಯಾವಾಗಲೂ ಎಲ್ಲಿ ಬಳೆ ಶಾಸ್ತ್ರಕ್ಕೆ ಹೋದರೂ ನಾನು ಈ ಕಲರ್ ಬಳೆ ಎಲ್ಲ ಹಾಕ್ಸ್ಕೊಳ್ಳಲ್ಲ. ನಾನೇನಿದ್ರು ಈ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸೇ ಹಾಕ್ಸ್ಕೊಳ್ಳೋದು. ಯಾಕಂದರೆ ನಾವು ಆ ಕಲರ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಳ್ಳಲ್ಲ, ಏನಿಲ್ಲ. ಅದರಿಂದ ಈ ಕಪ್ಪಳೆ ಆದರೂ ಎಲ್ಲಾದರೂ ಮದುವೆ ಮನೆ ಸೈಡ್ ನಾನು ಹಾಕ್ಕೊತೀನಿ ಅಷ್ಟೇ. ಆದ್ದರಿಂದ ಕಪ್ಪಳೆನೇ ನಾನು ತುಂಬ ಇಷ್ಟಪಟ್ಟು ಹಾಕ್ಸ್ಕೊಳ್ಳೋದು. ಆಮೇಲೆ ಎಣ್ಣೆತ್ತವ್ರಿಗೂ ದುಡ್ಡು ಉಳಿಯುತ್ತಲ್ಲ, ಅದಕ್ಕೋಸ್ಕರ ಕಪ್ಪಳೆನೇ ಜಾಸ್ತಿ ಹಾಕ್ಸ್ಕೊಳ್ಳೋದು ನಾನು. ಅದು ಫ್ರೀ, ಅದು ಬಳೆ ಶಾಸ್ತ್ರದ್ದು ಅಂತ. ಆಮೇಲೆ ನೆಕ್ಸ್ಟು ನಮ್ಮ ಕಡೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ಈಗ ಹುಡುಗಿ ಕೂತಿದ್ದಾರೆ. ಈಗ ಅವ್ರ ಸೋದರತ್ತೆ, ಹುಡುಗಿಯವ್ರ ಸೋದರತ್ತೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಫಸ್ಟು. ನಮ್ಮ ಕಡೆ ಎಲ್ಲ ಮನೆ ಚಪ್ರದಟ್ಟಿನೇ ನಾವು ಶಾಸ್ತ್ರ ಮಾಡೋದು. ಎಲ್ಲರೂ ಈಗೆಲ್ಲ ಫ್ಯಾಷನ್ ಕಲ್ತ್ಕೊಬಿಟ್ಟಿದ್ದಾರೆ. ಅಯ್ಯೋ ಅದನ್ನೇ ಒಂಥರ ಸಪ್ರೇಟಾಗಿ ಮಾಡೋದು, ಅರಿಶಿನ ಶಾಸ್ತ್ರ ಆ ಥರ ಎಲ್ಲ ಮಾಡ್ತಾರೆ. ನಾವು ಇಲ್ಲ, ನಾವು ಚಪ್ರದ ಕೆಳಗಡೆನೇ ಚೌಟ್ರಿಗೆ ಹೋಗ್ತೀವಲ್ಲ, ಅದ್ರ ಮಾರ್ನಿಂಗೇ ನಾವು ಇವೆಲ್ಲ ಶಾಸ್ತ್ರ ಮಾಡೋದು. ಇವ್ರದ್ದೇನೆಂದರೆ ಫ್ರೈಡೇನೇ ಮುಗಿಸ್ಕೊಬಿಟ್ರು ಇವರೆಲ್ಲ. ನಮ್ಮ ಕಡೆ ಇವಾಗ ಸ್ಯಾಟರ್ಡೆ ಸಂಡೇ ಮದುವೆ ಅಂದರೆ ನಾವು ಸ್ಯಾಟರ್ಡೆ ಮಾರ್ನಿಂಗೇ ಅರಿಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎರಡೂ ಆವಾಗಲೇ ಮಾಡೋದು. ದಾಸಪ್ಪನ ಮಾತ್ರ ಒಂದು ದಿವಸ ಮುಂಚೆ ಮಾಡ್ಕೊತೀವಿ ಅಷ್ಟೇ. ಇದು ಗುಂಡ್ಕಲ್ಲು ಅಂದರೆ ನಮ್ಮ ಕಡೆ ಗುಂಡ್ಕಲ್ಲನ್ನ ಹುಡುಗನ್ನ ಅಂದ್ಕೊಂಡು ಹುಡುಗನಿಗೆ ಫಸ್ಟ್ ಹಚ್ತೀವಿ. ಆಮೇಲೆ ಹುಡುಗಿಗೆ ಅವ್ರ ಅತ್ತೆ ಏನೇನೋ ರೇಗಿಸ್ಕೊಂಡು ಶಾಸ್ತ್ರ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ ಅಕ್ಕ ಜೋರಾಗಿ ಹಚ್ಚಿ, ಮುಖಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಅಂತಾರೆ ಹೇಳ್ತಾ ಇರ್ತಾಳೆ. ಆಮೇಲೆ ನಮ್ಮ ಕಡೆ ನೈಟೂ ಚಪ್ರದಲ್ಲಿ ಹಚ್ತೀವಿ. ಅಂದರೆ ಇವಾಗೆಲ್ಲ ನಾವು ಎಲ್ಲರೂ ನೋಡಿ ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಅವ್ರು ಸೋಪಾನ ಹೇಳ್ತಾ ಇರ್ತಾರೆ. ಅವರು ಎಷ್ಟು ಚೆನ್ನಾಗಿ ಸೋಬಾನೆ ಹೇಳ್ತಾರೆ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನಮ್ಮ ಅಕ್ಕ ಒಂದು ದೀಪ ಹಚ್ಚೋಕ್ಕೆ ಹೋಗ್ತಾಳೆ ಅಷ್ಟು ಟ್ರೈ ಮಾಡ್ತಾಳೆ. ಕೊನೆಗೂ ಒಂದು ಹಚ್ತಾಳೆ, ಇನ್ನೊಂದು ಹಚ್ಚೋಷ್ಟು ಸುಸ್ತು ಬಡ್ದೋಗ್ತಾಳೆ ಅವಳು. ನೋಡಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ ನಮ್ಮ ಅಕ್ಕ ಅದನ್ನು ಹಚ್ಚೋಕ್ಕೆ. ಅಂದರೆ ಅಲ್ಲಿ ಹುಡುಗಿ ಪಕ್ಕ ಇಡೋದಕ್ಕೆ ಗಾಳಿ, ಅದರಿಂದ ತೆಗೆದುಬಿಡ್ತೇವೆ ಅಲ್ಲಿಂದ. ನನಗೇನೋ ರೇಗಿಸ್ತಾ ಇರ್ತಾಳೆ. ಆಮೇಲೆ ನನ್ನ ತಂಗಿ, ನನ್ನ ಮಗ, ನಮ್ಮ ಅಣ್ಣನ ಹೆಂಡತಿ ಎಲ್ಲ ನಿಂತಿರ್ತಾರೆ ಇಲ್ಲಿ, ನಮ್ಮಮ್ಮ ಎಲ್ಲ.
ಆಮೇಲೆ ಈಗ ಹುಡುಗಿಗೆ ಸೋದ್ರ ಮಾವ ಶಾಸ್ತ್ರ ಮಾಡ್ತಾ ಇರ್ತಾರೆ, ಅವರೆಲ್ಲ ಅವ್ರ ರಿಲೇಟಿವ್ಸೇ, ಹುಡುಗಿಯವ್ರ ರಿಲೇಟಿವ್ಸು. ಇವರು ಸೋದ್ರ ಮಾವ ಅರ್ಶಿನ ಶಾಸ್ತ್ರ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಚೌಟ್ರಿಲೂ ನೈಟ್ ಹಚ್ತೀವಿ. ಅಂದರೆ ಇಲ್ಲಿ ಮನೆ ಹತ್ರ ಅಂದರೆ ಹಳ್ಳೆಣ್ಣೆ ಹಾಕಿ ಅರ್ಶಿನ ಹಚ್ಚೋದು ನಾವು. ಈಗ ನಾನು ಆಮೇಲೆ ಇನ್ನೊಂದು ಅಣ್ಣನ ಹೆಂಡ್ತಿ, ಇದು ಮಗಳು, ಅವ್ರ ಮಗಳು ಎಲ್ಲ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇರ್ತೀವಿ. ಇಲ್ಲೆಲ್ಲ ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲ ನಿಂತಿರ್ತಾರೆ. ನಮ್ಮ ಅಕ್ಕ ಏನೋ ರೇಗಿಸ್ತಾ ಇರ್ತಾಳೆ, ಸರಿಯಾಗಿಡೆ ಅಂತ ಇರ್ತಾಳೆ. ಆಮೇಲೆ ಇದು ಫೈನಲ್ ಎಬ್ಬರ್ಸೋಕ್ಕೆ ಈ ಥರ ಶಾಸ್ತ್ರ ನಮ್ಮ ಕಡೆ ಮಾಡೋದು. ಆಮೇಲೆ ಹುಡುಗಿಗೆ ಎತ್ಕೊಂಡು ಅದೇ ಮಡ್ಲಕ್ಕಿ ಕಟ್ಟಿರ್ತೀವಲ್ಲ, ಆ ಮಡ್ಲಕ್ಕಿ ತೊಗೊಂಡು ಮೇಲ್ಗಡೆ ಹೋಗ್ತಾರೆ. ಆಮೇಲೆ ಆರತಿ ಬೆಳಗ್ಬಿಟ್ಟು ಗುಂಡ್ಕಲ್ಲು ಎಲ್ಲ ಹೋಗ್ತಾರೆ. ಕಳಶ ಎಲ್ಲ ಎತ್ಕೊಂಡು ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾರೆ. ಅವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಒಂದು ಸಬ್ಸ್ಕ್ರೈಬ್, ಕಮೆಂಟ್. ಥ್ಯಾಂಕ್ ಯು.